ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ ರೀ ಎಕ್ಸಾಮ್ ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮತ್ತೆ ಏನನ್ನ ಕೆಲವೊಂದು ಬದಲಾವಣೆನ ಮಾಡಿದಾರಾ ಅಂತಾನು ಕೂಡ ಕೇಳ್ತಿದ್ರಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಏನಕ್ಕಪ್ಪ ಅಂದ್ರೆ ಏನಾದ್ರೂ ಅಪ್ಡೇಟ್ ಬಂತು ಅಂದ್ರೆ ಫಸ್ಟ್ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಮೊದಲನೇದಾಗಿ ನೀಟ್ ನ ಒಂದು ರೀ ಎಕ್ಸಾಮ್ ರಿಸಲ್ಟ್ ಬಂದ್ಬಿಟ್ಟು 20ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡಿದೆ. ಈ 15 ದಿವಸ ಗ್ಯಾಪ್ ಅಲ್ಲಿ 15-16 ದಿನ ಗ್ಯಾಪ್ ಅಲ್ಲಿ ಯಾವಾಗ ಬೇಕಾದ್ರೂ ಕೂಡ ನೀಟ್ ರೀ ಎಕ್ಸಾಮ್ ನ ಒಂದು ರಿಸಲ್ಟ್ ಬರುತ್ತೆ, ಓಕೆನಾ. ಸೊ ಫಸ್ಟ್ ಕಾಯ್ತಿರುವಂಥದ್ದು KCET ಸ್ಟೂಡೆಂಟ್ಸು. ಏನಕ್ಕಪ್ಪ ಅಂದ್ರೆ ಕೌನ್ಸಲಿಂಗ್ ಸ್ಟಾರ್ಟ್ ಆಗಲಿ ಅಂತ ಹೇಳಿ. ಸೊ ನಿಜ ಹೇಳಬೇಕು ಅಂತ ಹೇಳೋದಾದ್ರೆ KCET ಒಂದು ಕೌನ್ಸಲಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ನೀಟ್ನ ಒಂದು ಎಕ್ಸಾಮ್ ರಿಸಲ್ಟ್ ಬರಬೇಕಾಗುತ್ತೆ. ಅದಾದಮೇಲೆ ಅವ್ರಿಗೆ ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಕಂಬೈನ್ ಕೌನ್ಸಲಿಂಗ್ ಆಗಿರೋದ್ರಿಂದ ಅವೆಲ್ಲನೂ ಪ್ರೋಸೆಸ್ ನಡೀತಿರುತ್ತೆ. ಇವಾಗೇನು KCETಗೆ ಫೀಸ್ ಸ್ಟ್ರಕ್ಚರ್ನ ಬಿಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ನೀವು ಕ್ಲೀನಾಗೆ ಮತ್ತೊಂದು ಸತಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಆ ಎಡಿಟ್ ಆಪ್ಷನ್ ಬಿಟ್ಟಿದ ತಕ್ಷಣ ನೀವು ಮತ್ತೆ ಎಡಿಟ್ನ ಹಚ್ಕೋಬಹುದು, ಓಕೆನಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾದ್ಮೇಲೆ. ಸೊ ನೀಟ್ಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ, ಮಾರ್ಕ್ ರಿಸಲ್ಟ್ ಬರುತ್ತೆ, ಅದಾದಮೇಲೆ ಫಸ್ಟ್ ರೌಂಡ್ ಆಫ್ ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಒಂದು 20 to 30 ಡೇಸ್ ಗ್ಯಾಪ್ ಇರುತ್ತೆ. ಅದರೊಳಗಡೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಮುಗಿಸ್ಕೊಡ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ 15-16 ದಿನ ಗ್ಯಾಪಲ್ಲಿ ನಿಮಗೆ 20ನೇ ತಾರೀಕು ಒಳಗಡೆ, ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಯಾವುದೇ ಬದಲಾವಣೆ ಇಲ್ಲ. 20ನೇ ತಾರೀಕು ಒಳಗಡೆ ನಿಮಗೆ ಖಂಡಿತವಾಗ್ಲೂ ನೀಟ್ ರೀ ಎಕ್ಸಾಮ್ನ ಒಂದು ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡ್ತಾರೆ. ಇವಾಗ ಏನು KCETಗೆ ಹೇಳ್ದೆ ನೋಡಿ, ಅದೇ ಥರನೇ KCET ಪ್ರೊಸೀಜರ್ ಥರ ನೀವು ನೀಟ್ಗೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ KN ಅವರು ಹ್ಯಾಂಡಲ್ ಮಾಡ್ತಾರೆ, ಅಲ್ಲಿ NTN ಅವರು ಹ್ಯಾಂಡಲ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸು. ಅದು ಬಿಟ್ಟರೆ ಇನ್ನೇನು ಇಲ್ಲ. ನೀವು ಅಷ್ಟೇ ನೀಟ್ ಸ್ಟೂಡೆಂಟ್ಸು ಇವಾಗಲಿಂದನೇ ಕಾಲೇಜ್ ಲಿಸ್ಟ್ನ ಪ್ರಿಪ್ರೇಷನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನಲ್ಲಿ ಅಪ್ಲೈ ಮಾಡೋಕ್ಕೆ ರೆಡಿ ಆಗಿರಿ, ಓಕೆನಾ. ಎಲ್ಲ ಲಿಸ್ಟನ್ನು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತರಂ.